ವನ್ಯಜೀವಿಗಳಿಗೆ ಸಂತಾನಹರಣ ಚುಚ್ಚುಮದ್ದು ನೀಡಿಕೆ ಸಂಬಂಧ ಮಾನ್ಯ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಆಯ್ದ ಪ್ರಾಣಿಗಳಿಗೆ ಅಥವಾ ಪ್ರಭೇದಗಳಿಗೆ ಈ ಥರ ಮಾಡ್ಬೋದಾ ಅನ್ನೋದನ್ನು ಪಬ್ಲಿಕ್ ಡಿಬೇಟ್ಗೆ ಬಿಟ್ಟಿದ್ರು. ಅಂದರೆ ಸಾರ್ವಜನಿಕರ ಚರ್ಚೆ ಆಗಲಿ, ಅದು ಎಲ್ಲ ಕಡೆ ಚರ್ಚೆ ಆಗಲಿ, ಯಾರಾದರೂ ಚರ್ಚೆ ಮಾಡಲಿ. ಇದು ನಮ್ಮಂಥ ಜರ್ನಲಿಸ್ಟ್ಗಳಿರ್ಬೋದು, ಎನ್ವಿರಾನ್ಮೆಂಟಿಸ್ಟ್ಗಳು, ರೈತರು ಇರ್ಬೋದು, ಅಥವಾ ರಾಜಕಾರಣಿಗಳು, ಯಾರಾದರೂ ಕೂಡ ಕನ್ಸ್ಟ್ರಕ್ಟಿವ್ ಚರ್ಚೆ ಆಗಲಿ. ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಆ ಸಂಖ್ಯೆಗೆ ಸ್ವಲ್ಪ ಆದರೂ ಕಡಿವಾಣ ಹಾಕುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಒಂದು ಭಾವನೆ ಇದೆ. ಸಂಘರ್ಷನೂ ಜಾಸ್ತಿ ಆಗ್ತಾ ಇದೆ, ಮಾನವ ಪ್ರಾಣ ಹಾನಿ ಆಗ್ತಾ ಇದೆ. ಸಂತಾನ ಹರಣಕ್ಕೆ ಚುಚ್ಚುಮದ್ದು ಕೊಡುವಂಥದ್ದಕ್ಕೆ ಆ ಒಂದು ಪ್ರಸ್ತಾವನೆ ಇದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಉದ್ದೇಶ ವನ್ಯಜೀವಿಗಳ ಸಂರಕ್ಷಣೆನೂ ಆಗಬೇಕು, ಜೊತೆಯಲ್ಲಿ ಮಾನವ ಸಂರಕ್ಷಣೆ ಆಗುವಂಥದ್ದು ಭಾಳ ಅವಶ್ಯಕತೆ. ನಾನು ಇದು ಪಬ್ಲಿಕ್ ಡೊಮೇನಲ್ಲಿ ಇರಬೇಕು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ರಚನಾತ್ಮಕವಾಗಿ ಒಂದು ಚರ್ಚೆ ಆದರೆ ಒಂದು ನಿರ್ಣಯ ತೆಗೆದುಕೊಳ್ಳೋಕ್ಕಾಗುತ್ತೆ ಅಂತ. ಆದರೆ ಇದು ನೋಡಿದ್ರೆ ಇದು ಪೊಲಿಟಿಸೈಸ್ ಆಗ್ತಾ ಇದೆ. ಸುರೇಶ್ ಕುಮಾರ್ ಅವರು, ಮಾಜಿ ಮಂತ್ರಿಗಳು, BJP ನಾಯಕರು, ಈಗಿನ ಹಾಲಿ ಶಾಸಕರು, ಅವರು ಹೇಳ್ತಿದ್ದಾರೆ ಇದು ಸರ್ಕಾರದ ಇನ್ನೊಂದು ಭಾಗ್ಯ ಸಂತಾನಹರಣ ಅಂತ ಹೇಳ್ಬಿಟ್ಟು. ಈ ಖಂಡ್ರೆ ಅವರು ಏನು ಇಲ್ಲೇ ಗೂಟ ಹೊಡ್ಕೊಂಡು ಕೂತ್ಕೊಂಡಿಲ್ಲ. ಇವರು ಮಿನಿಸ್ಟ್ರಿ ಇರೋ ತನಕ ಇರ್ತಾರೆ, ಆಮೇಲೆ ಹೋಗ್ತಾರೆ, ಇನ್ನೊಬ್ರು ಮಿನಿಸ್ಟ್ರು ಬರಲೇಬೇಕು, ಅಥವಾ ನಿಮ್ಮ ಸರ್ಕಾರನೇ ಬರ್ಬೋದು. ಪ್ರಜಾಪ್ರಭುತ್ವದ ಆಶಯಗಳನ್ನು ಬಿಟ್ಟು ಇನ್ನೇನೋ ಆಗಿದೆ. ಹಾಗಾಗಿ ಸರ್ಕಾರ ಯಾವುದಿರುತ್ತೆ, ಹೇಗಿರುತ್ತೆ, ಯಾರು ಬರ್ತಾರೆ ಮಿನಿಸ್ಟರ್ಗಳನ್ನು ಯಾರೂ ಹೇಳೋಕ್ಕಾಗೋದಿಲ್ಲ. ಈಗ ನೀವು ಹೇಳಿರುವಂಥದ್ದನ್ನೇ ಕೇಳ್ತೀನಿ. ನಿಮ್ಮ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರು ವಿಧಾನಸಭೆಯಲ್ಲಿ ಹೇಳಿದರು, ಗನ್ಗಳಿಗೆ ನಮಗೆ ಲೈಸೆನ್ಸ್ ಕೊಡಿ, ನಾವು ಆನೆಗಳು ಹೊಡಿಬೇಕು ಅಂತ. ಅಲ್ಲಿ ಇರೋದೇ ತುಂಬ ಏನು ಬರ್ತಲ್ಲ, ಬೆಳ್ತಂಗಡಿ ಭಾಗದಲ್ಲಿ, ಬೇರೆ ಕಡೆ ಇದೆ ಮಂಗಳೂರಲ್ಲಿ. ಆದರೆ ಅವರ ಒಂದು ಏರಿಯಾದಲ್ಲಿ ತುಂಬ ಏನು ಕಾಟ ಇರಲಿಲ್ಲ. ನಮ್ಮ ಚಿಕ್ಕಮಂಗ್ಳೂರಿಗೆ ಹಾಸನ ಎಲ್ಲ ಹೋಲಿಸ್ಕೊಂಡ್ರೆ, ಆದರೂ ಕೂಡ ಅವ್ರು ಹೇಳಿದರು ಗನ್ ತೊಗೊಂಡು ಶೂಟ್ ಮಾಡ್ತೀವಿ ಅಂತ. ಇನ್ನು ಚಿಕ್ಕಮಂಗ್ಳೂರಲ್ಲೇ ಆಗಿರುವಂಥ ಶೃಂಗೇರಿಯ ಮಾಜಿ ಶಾಸಕರಾಗಿರುವಂಥ DN ಜೀವರಾಜ್ ಅವರು, ಆಗ 20-25 ಲಕ್ಷ ರೂಪಾಯಿ ನಿಮಗೆ ಕಂಪನ್ಸೇಷನ್ ಕೊಡ್ತೀರಲ್ವಾ, ಅದನ್ನು ನಾವೇ ಕೊಟ್ಬಿಡ್ತೀವಿ, ನಮಗೆ ಶೂಟ್ ಮಾಡೋಕ್ಕೆ ಆನೆಗಳನ್ನು ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು. ಅಂದರೆ ನಿಮ್ಮ ನಾಯಕರುಗಳೇ ಹಿಂಗೆ ಹೇಳ್ತಾರೆ. ಮತ್ತು ಕಾಂಗ್ರೆಸ್ನವರು ಹೇಳಿಲ್ಲ ಅಂತೇಳಿ. ಈಗ ಅಲ್ಲಿ ಕಾಂಗ್ರೆಸ್ಸಿನ ಅಲ್ಲಿನ ಶಾಸಕರಾಗಿರುವಂಥ ಚಿಕ್ಕಮಂಗ್ಳೂರಿನ ತಮ್ಮಯ್ಯ ಅವರು ಈಗ ಹಂದಿ ಹೊಡೆಯೋದ್ರ ಬಗ್ಗೆ ಹೇಳಿದರು. ಅವರಿಗೆ ಕಾನೂನುಗಳ ಅರಿವೇ ಇಲ್ಲ, ಜನರು ಸುಮ್ಮನೆ ದಿಕ್ಕು ತಪ್ಪಿಸ್ತಿದ್ದಾರೆ. ಆದರೆ ಖಂಡ್ರೆ ಅವರು ಅದನ್ನು ದಿಕ್ಕು ತಪ್ಪಿಸ್ತಿಲ್ಲ. ಅಂದರೆ ಓಪನ್ ಆಗಿ ಒಂದು ಚರ್ಚೆ ಆಗಲಿ, ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಅದಕ್ಕೆ ರಚನಾತ್ಮಕವಾಗಿ ಒಂದು ಚರ್ಚೆ ಆಗಬೇಕು. ಅದಾದಮೇಲೆ ಮತ್ತೆ ಕೆಲವು ಕಾನೂನುಗಳ ಒಂದು ಡಿಸ್ಕಷನ್ ಆಗಬೇಕು. ಈಗ ಖಂಡ್ರೆ ಅವರು ಈ ತನಕ ಆ ಥರ ಎಲ್ಲ ವಿವೇಚನೆಗೆ ಬಿಟ್ಟಂಗೆ ಕೆಲವು ಕ್ರಮಗಳು ತಗೊಂಡಿದ್ದಾರೆ. ಇವತ್ತು ಕೋರ್ಟಲ್ಲಿ ಚೀಮಾರಿ ಹಾಕ್ತಿತ್ತು ಸರ್ಕಾರಕ್ಕೆ. ಎಷ್ಟು ಸಲ ನೀವು ಹೈಕೋರ್ಟಿಗಲಿ ಸುಪ್ರೀಂ ಕೋರ್ಟ್ ಆಗಲಿ ಖಂಡ್ರೆ ಅವರಿಗೆ ಚೀಮಾರಿ ಹಾಕಿದೆ, ಅಥವಾ ಅವ್ರು ಹಾಕ್ಸ್ಕೊಂಡಿದ್ದಾರೆ ಹೇಳಿ ನೋಡೋಣ. ಹಾಗಾಗಿ ಸುಮ್ಮನೆ ಈ ಸುರೇಶ್ ಕುಮಾರ್ ಅಂತವರು ಅವರೆಲ್ಲ ಸುಮ್ಮನೆ ಆ ಥರದ ಡಿಬೇಟನ್ನು ಹಂಗೆ ಹೇಳಿದಕ್ಕಿಂತ ಒಂದು ಚರ್ಚೆ ಆಗಲಿ. ಈಗ ಅವ್ರು ಹೇಳ್ತಾ ಇದ್ರು ಎಲ್ಲೂ ಬೇರೆ ರಾಜ್ಯಗಳಲ್ಲಿ ಆಗಿಲ್ಲ. ಅವರು ತುಂಬ ಪೋಸ್ಟ್ಗಳಲ್ಲಿ ಹಾಗೆ ಇರುತ್ತಪ್ಪ, ನಾನು ಅವ್ನು ಪರ್ಸ್ನಲಾಗಿ ಅವ್ನು ಹೇಳ್ಕೋಲ್ಲ, ನಾಳೆ ಅವ್ರ ಸರ್ಕಾರ ಬಂದಾಗ ಅವರೇ ಫಾರೆಸ್ಟ್ ಮಿನಿಸ್ಟರ್ ಆಗ್ಬೋದು, ನಮಗೇನು ಗೊತ್ತಿದೆ, ನಾವು ಅವಾಗಲೂ ಕೆಲಸ ಮಾಡಬೇಕು, ಅವಾಗಲೂ ನಾವು ಬರ್ಕೊಂತ ಕೂತ್ಕೊಬೇಕು. ಆದರೆ ಅವರು ಹೇಳೋದೇನು ಅಂತಂದರೆ, ನೋಡಿ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಚಿರತೆಗಳಿಗೆ ಸಂತಾನಹರಣ ಮಾಡೋದಕ್ಕೆ ಅಲ್ಲಿ ನಾಸಿಕ್ ಮತ್ತು ಮುಂಬೈ ಭಾಗದಲ್ಲಿ, ಮುಂಬೈಗಳು ಕೂಡ ಸಮಸ್ಯೆ ಇದೆ, ಆ ಭಾಗದಲ್ಲಿ ಅವರು ಆ ಸೀಮಿತ ಭಾಗದಲ್ಲಿ ಅದಕ್ಕೆ ಸಂತಾನಹರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಶುರು ಮಾಡಿದ್ದಾರೆ. ಜನವರಿಯಲ್ಲೇ ಸುದ್ದಿ ಬಂದಿದೆ. ನನ್ನ ಪ್ರಕಾರ ಈಗ ಶುರು ಮಾಡಿರ್ಬೋದೇನೋ ಗೊತ್ತಿಲ್ಲ. ಅಲ್ಲಿ ಯಾರು ಕೇಸ್, ಅಲ್ಲಿ ತುಂಬ ದೊಡ್ಡ ದುರಂತ. ಅಲ್ಲಿ ನಮ್ಮ ಥರ ಕನ್ಸರ್ವೇಷನ್ ಇಲ್ಲವೇ ಇಲ್ಲ. ಆ ಥರ ಪರಿಸರ ಏನಾದ್ರು ಈ ಥರ ಹೋರಾಟ ನಮ್ಮಂಥವರೆಲ್ಲ ಮಾತಾಡ್ತೀವಿ, ಎನ್ವಿರಾನ್ಮೆಂಟಲಿಸ್ಟ್ಗಳು ಮಾತಾಡ್ತಾರೆ ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಮಾತ್ರ, ನೆನ್ಪಿಟ್ಕೊಳ್ಳಿ ನೀವು. ಮತ್ತು ಬೇರೆ ಕಡೆ ಈ ಮಹಾರಾಷ್ಟ್ರದಲ್ಲಂತೂ ಬಹಳ ದುರಂತ. ಅವರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಸುರೇಶ್ ಕುಮಾರ್ ಅವರು. ಅಲ್ಲಿ ಎಷ್ಟು ಹುಲಿಗಳು ಸತ್ತೋಗಿದ್ದವು, ಎಷ್ಟು ಡಜನ್ ಗಟ್ಟಲೆ ಹುಲಿ ಸತ್ತೋಗಿದ್ದಾವ್ರಿ ಲಾಸ್ಟ್ ಇಯರು. ಆಮೇಲೆ ಚಿರತೆಗಳಂತೂ ಸಾವಿಗೆ ಲೆಕ್ಕ ಮೇಲೆ. ಆ ವಂತಾರದವರೆಲ್ಲ ಬಂದ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ, ಮೊನ್ನೆ ಎಲ್ಲ ಎತ್ಕೊಂಡು ಹೋದ್ರಲ್ಲ ವಂತಾರದವರು. ಸೊ ಈ ಥರದ ಒಂದು ಶೋಚನೀಯ ಪರಿಸ್ಥಿತಿ ಇರೋದು ಮಹಾರಾಷ್ಟ್ರದಲ್ಲಿ. ಇನ್ನು ತಮಿಳುನಾಡು, ಕೇರಳ ಇಲ್ಲೆಲ್ಲ ಕೂಡ ಅಂದರೆ ಅವರು ಡಿಬೇಟಿಗೆ ಹೋಗಿದ್ದಾರೆ. ಆಮೇಲೆ ಈ ಥರ ಮಾಡ್ಬೋದಾ ಅನ್ನೋಂಥ ಪ್ರಪೋಸಲ್ ಇಟ್ಟಿದ್ದಾರೆ. ಇದು ಇಲ್ಲಿಂದ ಅಷ್ಟೆಲ್ಲ, ಕೇರಳದಿಂದ ಹಿಡಿದು ನಮ್ಮ ಜಾರ್ಖಂಡ್ವರೆಗೆ, ಈ ಕಡೆ ನಮ್ಮ ಪಶ್ಚಿಮ ಬಂಗಾಳ ಈ ಕಡೆನೂ ಕೂಡ ಈ ಥರ ಪ್ರಪೋಸಲ್ ಮತ್ತು ಡಿಬೇಟನ್ನು ಓಪನ್ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಪಶ್ಚಿಮ ಬಂಗಾಳದವರು ಆನೆಗಳಿಗೆ ಈ ಥರದೊಂದು ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ಶುರು ಮಾಡ್ತಾರೆ. ಆಮೇಲೆ ಅದು ಕೇಸ್ ಆಗುತ್ತೆ, ಅವ್ರು ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಅದು ಡಿಬೇಟ್ ನಡೀತಾ ಇದೆ, ಆನೆಗಳಿಗೆ ಈ ಥರದೊಂದು ಸಂತಾನಹರಣ ಮಾಡ್ಬೋದಾ ಅಂತ. ಅದೆಲ್ಲಾದರೂ ಓಕೆ ಆಯಿತು ಅಂದರೆ ಅವ್ರು ಮಾಡ್ತಾರೆ. ಇನ್ನು ಮತ್ತೆ ನೀವೇನಾದರೂ ಹೇಳೋಕ್ಕಾಗುತ್ತಾ? ಈಗ ಅವರು ಶುರು ಮಾಡಿದ್ರು ಅಂದರೆ ಇನ್ನು ಬೇರೆ ರಾಜ್ಯಗಳು ಕೂಡ ಪ್ರಪೋಸಲ್ ಮಾಡ್ತಾರೆ ಅಥವಾ ಮನವಿ ಮಾಡ್ತಾರೆ, ನಾವು ಮಾಡ್ತೀವಿ ಹೆಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೆ ಒಂದು ಕಾನೂನುಗಳನ್ನ ಇದೇ ಸುರೇಶ್ ಕುಮಾರ್ ಅವರ ಸರ್ಕಾರ ಮೇಲ್ಗಡೆ ಕುತ್ಕೊಂಡವರು ಎಲ್ಲ ಈ ಥರದೊಂದು ಮಾಡ್ಬೋದು ಅಂತ ಬರ್ತಾರೆ. ಆಮೇಲೆ ಒಂದೇ ಸರಿಗೆ ನೀವು ಪರಿಸರ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ರಾಜಕಾರಣಿಗಳೆಲ್ಲ ಮಾತಾಡೋಕೋಬೇಡಿ. ಇರೋದ್ರಲ್ಲಿ ಆ ಖಂಡ್ರೆ ಅವರ ಬೆಸ್ಟು. ಈಗ ಇರೋದ್ರಲ್ಲಿ ನಾವು ಹಿಂದಿನ ಎಲ್ಲ
ಮಿನಿಸ್ಟ್ರಿಗಳನ್ನ ನೋಡಿದ್ರೆ ಆ BJPಯಲ್ಲಿ ಮೂರು ಜನ 2 ವರ್ಷಕ್ಕೆ ಚೇಂಜ್ ಆಗಿದ್ದಾರೆ. ಆ ದಂಧೆ ಈ ದಂಧೆ ಒಂದೆರಡಲ್ಲ. ಅಯ್ಯೋ ನಮಗೆ ಬೀದಿಯಲ್ಲೂ ಮಿನಿಸ್ಟ್ರಿಗಳಿಗೆ ಸಲಹೆ ಕೊಡುವಂಥವ್ರು ಅಂಥವ್ರೆಲ್ಲ ಇದ್ರು. ಇವತ್ತು ಹಂಗಿಲ್ಲ. ಅವ್ರ ಹತ್ರ ಒಂದು ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಯಾರ್ಯಾರು ಎಕ್ಸ್ಪರ್ಟ್ಗಳ ಒಪಿನಿಯನ್ ಅವ್ರು ತಗೊಂತಿರ್ತಾರೋ ಪ್ರತಿದಿನ ಅಂತಂಥ ಹುಲಿ ಚಿರತೆಗಳು ಅವರ ಆಫೀಸ್ಗಳಲ್ಲಿ ಇರ್ಬೋದೇನೋ. ಆದರೆ ಅವರು ಓಪನ್ ಆಗಿ ಡಿಬೇಟ್ ಆಗಲಿ, ಎಲ್ಲರೂ ಹೇಳಲಿ ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಟಿವ್ ತುಂಬ ಸರಿ. ಅಂದರೆ ತುಂಬ ವಿರೋಧನೆ ಬಂದಿದೆ ನನಗೆ ಗೊತ್ತಿರೋ ಹಂಗೆ. ಈಗ ನನಗೂ ನನ್ನ ಸ್ನೇಹಿತರೆಲ್ಲ, ನಾವು ಎಲ್ಲ ಇರೋದೆಲ್ಲ ಪರಿಸರ ಆಸಕ್ತರು ನನ್ನ ಸ್ನೇಹಿತರು, ಅವರು ಕಳಿಸಿದ್ದಾರೆ. ಕೆಲವರು ರಾಜಕಾರಣಿಗಳು ಹೇಳ್ತಾರೆ, ಕಾಲ್ ಮಾಡಿಬಿಟ್ಟು ಅಂತ ಹೇಳ್ತಾರೆ. ಇದು ನಮ್ದೇನಿಲ್ಲ, ನಾವು ಹೇಳಿದ್ರು ಪಬ್ಲಿಕ್ ಡೊಮೇನಲ್ಲಿದೆ. ಅವ್ರು ಹೇಳಿದ್ದಾರೆ ಕ್ಲಿಯರ್ ಆಗಿ, ಅದು ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅಂತ. ಸಾರ್ವಜನಿಕ ಚರ್ಚೆ ಆಗಲಿ. ಅದು ನಾಳೆ ಏನಾದರೂ ಆದರೆ ಒಂದು ವೇಳೆ ನನ್ನ ಪ್ರಕಾರ ಜಾಸ್ತಿ ಎಲ್ಲಿದ್ದಾವೆ ಅದರಲ್ಲೂ ಕೂಡ ಚಿರತೆಗಳು ಅನಿಸುತ್ತೆ. ನಿಮಗೆ ಗೊತ್ತಿರ್ಬೋದು, ಚಿರತೆಗಳು ತಂದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮಗೆ ಅವೆಲ್ಲ ಮಾಹಿತಿ ಸಿಗೋದಿಲ್ಲ. ಯಾವ ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಅವ್ರು ತಂದು ಬಿಡ್ಬೋದು. ಅವೇನು ಮಾಡ್ತವೆ, ಒಂದ್ಸರಿ ಹೊಸ ಪ್ರದೇಶಕ್ಕೆ ಬಂದಾಗ ಅವುಗಳಿಗೆ ಬೇಟೆ ಸಿಗದಿದ್ದಾಗ ಜನರ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಅಥವಾ ಬೇರೆ ಕಾನ್ಫ್ಲಿಕ್ಟ್ಗೆ ಒಳಗಾಗಿಬಿಟ್ಟು ಸಿಲ್ಕಾಕಿ ಸತ್ತೋಗುವಂಥದ್ದು. ನೀವು ಮಲೆ ಮಹದೇಶ್ವರದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಬೆಟ್ಟದಲ್ಲಿ ಒಂದು ಸಣ್ಣ ಚಿರತೆ ಮರಿ ಇತ್ತು. ಮತ್ತು ಮರಿಗಳು ಸಾಕಷ್ಟು ಭಾಗದಲ್ಲಿ ಇದ್ದಾವೆ, ಮತ್ತು ಜೊತೆಗೆ ಅವುಗಳು ಸಾಯ್ತಾ ಇದ್ದಾವೆ. ನಾಯಿ ದಾಳಿಗೆ ಅಲ್ಲಿ ಆ ಸೊರಬ ಭಾಗದಲ್ಲಿ, ಆ ಶಿಕಾರಿಪುರದಲ್ಲಿ ನಾಯಿ ಬೆನ್ನಟ್ಕೊಂಡ್ಬಿಟ್ಟು ಸತ್ತು 2 ಸಣ್ಣ ಚಿರತೆಗಳು ಸತ್ತೋಗಿ. ಆ ಆಹಾರ ಇಲ್ಲ ಫುಡ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಬಟ್ ಅದನ್ನ ಹೆಂಗೆ ತಗೊಬರ್ತೀರಾ? ಅರಣ್ಯವನ್ನು ವೃದ್ಧಿ ಮಾಡಬೇಕು, ದೊಡ್ಡ ರೆಸಾರ್ಟ್ಗಳು, ಆಮೇಲೆ ಒತ್ತುವರಿ ತೆರವು ಮಾಡ್ಬೇಕಂದ್ರೆ ಎಲ್ಲ ತೆರವುಗಳಿಗೂ ಕೂಡ ಪ್ರೋಸೆಸ್ ಇದೆ. ತುಂಬ ಲಾಂಗ್ ಪ್ರೋಸೆಸ್ ಅದು. ಈಗ ACF ಕೋರ್ಟು, DCF ಕೋರ್ಟು, CCF ಕೋರ್ಟು, ಆಮೇಲೆ ನಮ್ಮ ಹೈಕೋರ್ಟು, ಹಿಂಗೆ ಹೋಗ್ತಾ ಇರ್ತಾರೆ. ಎಷ್ಟೋ ಜನ ನಮಗೆಲ್ಲ ತೀರ್ಥಹಳ್ಳಿ ಭಾಗದಲ್ಲಿ ಒಂದು ರೆಸಾರ್ಟ್ ತೆರವು ಮಾಡಬೇಕಿತ್ತು, ಅವ್ರು ಈಗ ಹೈಕೋರ್ಟಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಸೊ ಅಷ್ಟು ಸುಲಭಕ್ಕಿಲ್ಲ. ನೀವು ಹೇಳಿದ ತಕ್ಷಣ ಎಲ್ಲದನ್ನು ಬಿಡಿಸ್ಬಿಟ್ಟು ಎಲ್ಲರನ್ನೂ ಸರಿ ಮಾಡೋಕ್ಕಾಗೋದಿಲ್ಲ. ಅಷ್ಟು ಕ್ವಿಕ್ಕಾಗಿ ಲಾಗಳು ವರ್ಕ್ ಆಗೋದಿಲ್ಲ. ಹಾಗಾಗಿ ನಿಧಾನವಾಗಿ ಆಗ್ತದೆ. ಮತ್ತು ಕೆಲವರು ಪೊಲಿಟಿಕಲ್ ಪ್ರೆಷರ್ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಮಿನಿಸ್ಟ್ರ್ ಮೇಲೂ ಇರ್ಬೋದು. ಯಾಕೆಂದರೆ CM ಇಲ್ಲಿ ಸುಪ್ರೀಮೋ ಹೊರತು ಕಂಡ್ರೆ ಅವರೇನು ಆಗಿರೋದಿಲ್ಲ. ಈಗ ತುಂಬ ಕಡೆ ನಾನು ನೋಡ್ತೀನಿ, ನಮ್ಮ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ CMಗೆ ತುಂಬ ಇರುವಂತಹ ಜನನಾಯಕರು ಆನೆಗಳನ್ನ ಹಿಡಿಸ್ತಾರೆ. ಆಯಿತಾ, ಇವುಗಳನ್ನೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ DCFಗಳನ್ನ ACF ಎಲ್ಲರನ್ನೂ ಅವರೇ ಹಾಕೊಂಬರೋದು. ಹಾಗಾಗಿ ಸುಮ್ಮನೆ ಕಂಡ್ರೆ ಅವ್ರನ್ನ ಮಾಡೋದು. ಕಂಡ್ರೆ ಅವ್ರು ಮಾಡಿರೋದಕ್ಕೆ ನನಗೇನೋ ಖುಷಿ ಇದೆ. ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಡಿಸ್ಕಷನ್ ಆಗಲಿ, ಡಿಸ್ಕಷನ್ ಆದಮೇಲೆ ಆಮೇಲೆ ಕನ್ಕ್ಲೂಷನಿಗೆ ಬರೋಣ. ಇವತ್ತೇ ಅದನ್ನು ಯಾರೂ ಮಾಡ್ತೀನಿ ಅಂತ ಎಲ್ಲೂ ಹೋಗಿಲ್ಲ. ನಮ್ಗೆ ಹೇಳ್ದಂಗೆ ಹುಲಿ ಮತ್ತು ಚಿರತೆಗಳ ಪ್ರಮಾಣ ಮತ್ತು ಆನೆಗಳ ಪ್ರಮಾಣ ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಅಂದರೆ ಒಪ್ಕೊಳ್ಳೇಬೇಕಲ್ವಾ? ಆಗಿದೆ, ಜಾಸ್ತಿ ಇದೆ ಅನ್ನೋದಕ್ಕಿಂತ ಜಾಸ್ತಿ ಆಗಿದೆ. ಕಾರಣ ಏನು ಅಂದರೆ ನೂರಾರಿದ್ದಾರೆ. ಈ ಹಿಂದೆ ಗೌರಿಶಂಕರ್ ಅವರು ಈ ಕಾಳಿಂಗ ಮೊಟ್ಟೆಗಳನ್ನು ತಂದುಬಿಟ್ಟು ಅದನ್ನು ಕೃತಕವಾಗಿ ಮಾಡೋಕ್ಕೆ ಹೋದಾಗ ಇದೇ ಥರದ ಒಂದು ದೊಡ್ಡ ಚರ್ಚೆ ಶುರುವಾಗಿತ್ತು. ಆ ಭಾಗದಲ್ಲಿರೋ ಜನರೆಲ್ಲ ಕೃತಕವಾಗಿ ಮೊಟ್ಟೆಗಳನ್ನು ಮಾಡಬಾರ್ದು ಅಂತ ಇಟ್ಕೊಂಡ್ರು. ಇವತ್ತು ನಾನು ಹೇಳ್ದಲ್ಲ, ಕಂಡ್ರೆ ಅವರಿಗೆ ಈ ವಿಷಯದಲ್ಲಿ ಬೇಕಾದರೆ ರೈತರು ಇಡೀ ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡೋದು, ಕಾನ್ಫ್ಲಿಕ್ಟ್ ಇರುವಂಥ ಪ್ರದೇಶಗಳಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಬೇಕಾದ್ರೆ ಅವ್ರು ಅದನ್ನು ಪೊಲಿಟಿಸೈಸ್ ಮಾಡಿದ್ರೆ, ಅವರು ಅದನ್ನು ರಾಜಕಾರಣ ಮಾಡ್ತಿಲ್ಲ. ಈ BJP ಅವರಿಗೆ ಅದನ್ನು ತೀರಿಸ್ಬಿಡ್ಬೋದು. ಅದಕ್ಕಾಗಿ ನಿಮ್ಮ ಕಾಂಗ್ರೆಸ್ಸು BJP ಎರಡೂ ಆ ಮೆಂಟಾಲಿಟಿನ ಬಿಟ್ಟು ಒಂದು ರಚನಾತ್ಮಕವಾಗಿ ಒಂದು ಚರ್ಚೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಡಿಸಿಷನಿಗೆ ಬರ್ಬೋದು. ಅದು ಬಿಟ್ಟು ಮಾಡೋಕ್ಕೆ ಬೇಡ ಅಂದರೆ ಈಗ ನನಗೆ ಒಪಿನಿಯನ್ ಇದೆ, ಅದು 50-50. ನನಗೇನು ಆ ಥರ ಎಲ್ಲವಕ್ಕೂ ಮಾಡಬೇಕು ಅಂತ ಅನಿಸೋದಿಲ್ಲ. ಆದರೆ ಈ ಸೀಮಿತ ಪ್ರದೇಶಗಳಲ್ಲಿ ಏನಾದ್ರು ಕ್ಯಾಪ್ಚರ್ ಆದಂಥ ಕೆಲವು ಹೆಣ್ಣು ಚಿರತೆಗಳಿಗೆ ಆ ಥರ ಮಾಡಿಬಿಡುವಂಥದ್ದು ಮಾಡಿದರೆ ಒಳ್ಳೆಯದು. ಯಾಕಂದರೆ ಅವುಗಳನ್ನು ತಂದು ಸಾಯಿಸೋದಕ್ಕಿಂತ ಅವುಗಳನ್ನು ಮತ್ತೆ ಮರಿಗಳದ್ದು ತುಂಬ ಕಾನ್ಫ್ಲಿಕ್ಟ್. ಅವೆಲ್ಲೋ ಹೋಗಿ ಅಲ್ಲೆಲ್ಲೋ ಮರಿ ಹಾಕಿ, ಮೊನ್ನೆ ಮಂಡ್ಯದಲ್ಲಿ ಅದು ಯಾರೋ ಒಬ್ಬನು ಈ ಯೂಟ್ಯೂಬರ್ ನೋಡ್ತಾ ಇದ್ದೆ, ಆ ಮರಿನ ಹಿಡ್ಕೊಂಡಿದ್ದ, ಸತ್ತೋಗ್ಬಿಟ್ಟಿದೆ. ಅದು ಆ ಕಬ್ಬಿನ ಗದ್ದೆಯಲ್ಲಿ ಸತ್ತೋಗ್ಬಿಟ್ಟಿದೆ ಮರಿ. ಹೀಗೆ ಅವುಗಳಿಗೆ ಒಳ್ಳೆ ಪ್ರದೇಶವೂ ಇಲ್ಲ. ಹಾಗಾಗಿ ಅಷ್ಟಿಗೂ ಏನು ಬೀದಿ ನಾಯಿಗಳನ್ನ ಹಿಡಿದು ಮಾಡ್ದಂಗೆ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ. ಆ ಪ್ರೋಸೆಸ್ ಬಗ್ಗೆ ಬೇಕಾದ್ರೆ ಎಕ್ಸ್ಪರ್ಟ್ಗಳ ಹತ್ರ ಇನ್ನೊಂದ್ಸರಿ ನಾನು ನೋಡೋಣ. ಎಕ್ಸ್ಪರ್ಟ್ಗಳು ಅಂದರೆ ಯಾರು ಮುಂದೆ ಬರೋದಿಲ್ಲ, ಬೇಕಾದ್ರೆ ಫೋನ್ ಮಾಡ್ತಾರೆ. ಎಲ್ಲಿ ಯಾರು ಮುಂದೆ ಬಂದು ಯಾರು ಏನು ಹೇಳಿದ್ರು ಇನ್ನೊಬ್ಬ ಬಂದುಬಿಟ್ಟು ಅವನಿಗೊಬ್ಬ ವೈರಿ ಇರ್ತಾನೆ. ಇವತ್ತೆಲ್ಲ ದ್ವೇಷದ ಕಾಲ. ಈಗ ರೈನ್ಲ್ಯಾಂಡ್ ನಡೀತಾ ಇದೆ ಅಂದರೆ ಇಲ್ಲಿ ಎನ್ವಿರಾನ್ಮೆಂಟಲಿಸ್ಟ್ಗಳೇ ನಮ್ಮನ್ನು ದ್ವೇಷ ಮಾಡೋರಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಒಂದು ಚರ್ಚೆ ಮಾಡ್ಕೊಳ್ಳಿ, ಚರ್ಚೆ ಆಗಲಿ. ಎಲ್ಲ ನಮಗೆ ನಿಮ್ಮ ಹತ್ರ ಯಾವುದಾದ್ರು ಒಪಿನಿಯನ್ ಇದ್ದರೆ, ಯಾವುದೇ ಫಾರೆಸ್ಟ್ ರಿಲೇಟೆಡ್ ಯಾವುದೇ ವಿಡಿಯೋಗಳಿದ್ರು ಚೆಕ್ ಮಾಡಿ ಒಂದ್ಸರಿ. ಈ ಥರದ ಒಪಿನಿಯನ್ ಇದ್ದರೆ ನಿಮ್ಮದು ಡೈರೆಕ್ಟಾಗಿ ನಮ್ಮಲ್ಲಿ ನಮ್ಮ ರೈನ್ಲ್ಯಾಂಡ್ನವರು ಹಾಕ್ತಾರೆ. ಆ ವಿಡಿಯೋಗಳು ನಮ್ಮದು ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಹಾಕಿದರೆ ಬರುತ್ತೆ. ಸಾಮಾನ್ಯವಾಗಿ ಅದಕ್ಕೆ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೀನಿ. ಥ್ಯಾಂಕ್ ಯು.